ಎಲ್ಲರಿಗೂ ಕ್ರ್ಯಾಕ್ SSC ಎಕ್ಸಾಮ್ ಮ್ಯಾಟ್ SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮ್ಮ PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಪ್ರಶ್ನೆಗಳನ್ನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಧಾರದ ಮೇಲೆ ತಯಾರಿಸಲಾಗಿದೆ. ಸೊ ಪದೇ ಪದೇ ಕೇಳಲಾಗುವ ಮತ್ತು ಕೇಳಲಾದ ಪ್ರಶ್ನೋತ್ತರಗಳು, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಸೊ SSC GD ಪ್ರಿಪ್ರೇಷನ್ಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಪ್ರಶ್ನೆಗಳು ನೋಡೋಣ. ಪ್ರಶ್ನೆ 1, ಹರ್ಷವರ್ಧನ ರಾಜವಂಶವನ್ನು ಎಷ್ಟು ವಿಶಿಷ್ಟ ರೀತಿಯ ಪ್ರದೇಶಗಳಾಗಿ ವಿಂಗಡಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 2, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಡ್ಯಾಶ್ರ ಪ್ರಸಿದ್ಧ ಪ್ರತಿಪಾದಕರು? ಇದಕ್ಕೆ ಸರಿಯಾದ ಉತ್ತರ ಶಹನಾಯಿ. ಪ್ರಶ್ನೆ 3, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ವಿಧಿ 280. ಪ್ರಶ್ನೆ 4, ಹಸಿರು ಕ್ರಾಂತಿಯನ್ನು ಹೀಗೆಯೂ ಕರೆಯಬಹುದು? ಇದಕ್ಕೆ ಸರಿಯಾದ ಉತ್ತರ ಕೃಷಿ ಕ್ರಾಂತಿ ಅಂತ ಹೇಳಿ ಕರಿಬಹುದು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 5, ನೆರೆಯ ದೇಶಗಳಲ್ಲಿ ಯಾವುದು ಭಾರತದ ಭಾಗಗಳಾಗಿದ್ದವು? ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್. ಪ್ರಶ್ನೆ 6, ಸೈಮನ್ ಆಯೋಗವು ಡ್ಯಾಶ್ರಲ್ಲಿ ಭಾರತಕ್ಕೆ ಆಗಮಿಸಿತು? ಇದಕ್ಕೆ ಸರಿಯಾದ ಉತ್ತರ 1928. ಪ್ರಶ್ನೆ 7, ರಾಧಾ ಶ್ರೀಧರ್ ಈ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ. ಪ್ರಶ್ನೆ 8, ಭಾರತೀಯ ಕ್ರೀಡಾಪಟು ಅಂಜುಮ್ ಚೋಪ್ರಾ ಯಾವ ಕ್ರೀಡೆಯನ್ನು ಆಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕ್ರಿಕೆಟ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 9, ವಿಶ್ವ ಮಧುಮೇಹ ದಿನ ಯಾವಾಗ ಆಚರಿಸುತ್ತಾರೆ? ಅದಕ್ಕೆ ಸರಿಯಾದ ಉತ್ತರ ನವೆಂಬರ್ 14. ಪ್ರಶ್ನೆ 10, ಭಾರತ ಸಂವಿಧಾನ ದಿನ ಯಾವಾಗ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ನವೆಂಬರ್ 26. ಪ್ರಶ್ನೆ 11, ಪಂಡಿತ್ ರವಿಶಂಕರ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸಿತಾರ ವಾದಕ. ಪ್ರಶ್ನೆ 12, ಕುಡಕುಳಂ ಪರಮಾಣು ವಿದ್ಯುತ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 13, ಭಾರತದ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಇದಕ್ಕೆ ಸರಿಯಾದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಪ್ರಶ್ನೆ 14, ಗರ್ಭಾ ಯಾವ ರಾಜ್ಯದ ಜನಪ್ರಿಯ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 15, ಅತಿ ದೊಡ್ಡ ಕರಾವಳಿ ತೀರ ಹೊಂದಿರುವ ಭಾರತದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 16, ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ವಿಜಯನಗರ, ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 17, ವಿದ್ಯುತ್ ಶಕ್ತಿಯ ಅತ್ಯುತ್ತಮ ವಾಹಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬೆಳ್ಳಿ. ಪ್ರಶ್ನೆ 18, ಭಾರತದ ಸಂವಿಧಾನದ ಯಾವ ವಿಧಿಯು ಶಿಕ್ಷಣದ ಹಕ್ಕು ಒದಗಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ವಿಧಿ 21A. ಪ್ರಶ್ನೆ 19, ಜಮೀನ್ದಾರಿ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 20, ವಾಟರ್ಲೂ ಯುದ್ಧ ಯಾವ ವರ್ಷ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ 1815. ಸ್ನೇಹಿತರೆ, SSC GD ಎಕ್ಸಾಮ್ ಪ್ರಿಪ್ರೇಷನ್ದು ಡೈಲಿ ಕ್ಲಾಸಸ್ ನಡೀತೆ. ಡೈಲಿ 100 ಪ್ರಶ್ನೆಗಳು ಡಿಸ್ಕಷನ್ ಇರುತ್ತೆ. ಸೊ ಇಂಗ್ಲೀಷ್ ಕ್ಲಾಸಸ್ ಕೂಡ ಇರುತ್ತೆ. ಸೊ ಯಾರೂ ಮಿಸ್ ಮಾಡ್ಕೊಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಪ್ರಶ್ನೆ 21, ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುವ ವಸ್ತು ಯಾವುದು? ಅದಕ್ಕೆ ಸರಿಯಾದ ಉತ್ತರ ಪ್ರತ್ಯಾಮ್ಲ, ಬೇಸ್. ಪ್ರಶ್ನೆ 22, ಮೊದಲ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಿತು? ಅದಕ್ಕೆ ಸರಿಯಾದ ಉತ್ತರ ಅಥೆನ್ಸ್, ಗ್ರೀಸ್, 1896. ಪ್ರಶ್ನೆ 23, ಶೇರ್ ಶಾ ಸೂರ್ಯ ಸಮಾಧಿ ಎಲ್ಲಿದೆ? ಅದಕ್ಕೆ ಸರಿಯಾದ ಉತ್ತರ ಬಿಹಾರದ ಸಸಾರಾಮ್. ಪ್ರಶ್ನೆ 24, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಅದಕ್ಕೆ ಸರಿಯಾದ ಉತ್ತರ ಆನಿ ಬೆಸೆಂಟ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 25, ಭಾರತದ ಸುಪ್ರೀಂ ಕೋರ್ಟಿನ 53ನೇ ಮುಖ್ಯ ನ್ಯಾಯಾಧೀಶರಾಗಿ 2025 ನವೆಂಬರ್ 24ರಂದು ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಇದು ಸರಿಯಾದ ಉತ್ತರ ಸೂರ್ಯಕಾಂತ್. ಪ್ರಶ್ನೆ 26, ಭಾರತದ ಮುಖ್ಯ ಚುನಾವಣಾ ಸಮಿತಿಯ ಅಧ್ಯಕ್ಷರಾಗಿ 2025 ಡಿಸೆಂಬರ್ 3ರಂದು ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಇದು ಸರಿಯಾದ ಉತ್ತರ ಜ್ಞಾನೇಶ್ ಕುಮಾರ್. ಪ್ರಶ್ನೆ 27, ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಬಹುಭಾಷಾ ನಟಿ ಕೀರ್ತಿ ಸುರೇಶ್ ಅವರನ್ನು ಯಾವುದರ ಸೆಲೆಬ್ರಿಟಿ ಪ್ರಚಾರ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ? ಇದು ಸರಿಯಾದ ಉತ್ತರ ಯುನಿಸೆಫ್. ಪ್ರಶ್ನೆ 28, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ನೂತನ ಪ್ರಧಾನಿಯಾಗಿ 2025 ನವೆಂಬರ್ 17ರಂದು ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡರು? ಇದು ಸರಿಯಾದ ಉತ್ತರ ರಜಾ ಫೈಜಲ್ ಮಮ್ತಾಜ್ ರಾಥೋರ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 29, 2025 ನವೆಂಬರ್ 14ರಂದು 10ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ JDU ಪಕ್ಷದ ನಾಯಕ ನಿತೀಶ್ ಕುಮಾರ್. ಪ್ರಶ್ನೆ 30, ಭಾರತ್ ಮತ್ತು ಯಾವ ದೇಶದ ನಡುವೆ 2025ರಲ್ಲಿ ಜಂಟಿ ಸಮರಾಭ್ಯಾಸ ಮಿತ್ರಶಕ್ತಿ ನಡೆಯಿತು? ಇದು ಸರಿಯಾದ ಉತ್ತರ ಶ್ರೀಲಂಕಾ. ಪ್ರಶ್ನೆ 31, ಯಾವ ದೇಶ ಬತ್ತಳಿಕೆಗೆ ತನ್ನ 3ನೇ ಅತ್ಯಾಧುನಿಕ ವಿಮಾನ ವಾಹಕ ಯುದ್ಧ ನೌಕೆ ಪೂಜಿಯಾನ ನಿಯೋಜನೆ ಮಾಡಲಾಗಿದೆ? ಇದು ಸರಿಯಾದ ಉತ್ತರ ಚೀನಾ.
ಪ್ರಶ್ನೆ 32 ಭಾರತಕ್ಕೆ ಜಾವಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಮಾರಾಟ ಮಾಡಲು ಯಾವ ಸರ್ಕಾರ ಅನುಮೋದನೆ ನೀಡಿದೆ? ಇದು ಸರಿಯಾದ ಉತ್ತರ ಅಮೆರಿಕ. ನೆಕ್ಸ್ಟ್ ಕ್ವಶನ್, ಕ್ಯಾನ್ಸರ್ ಜಾಗತಿಕ ಮಟ್ಟದಲ್ಲಿ ಪಿಡುಗಾಗಿ ಕಾಡುತ್ತಿರುವ ಹೊತ್ತಿನಲ್ಲಿ ತಲೆ ಹಾಗೂ ಕುತ್ತಿಗೆ ಕ್ಯಾನ್ಸರನ್ನು ಅದರ ಲಕ್ಷಣಗಳ ಕಾಣಿಸಿಕೊಳ್ಳುವ 10 ವರ್ಷದ ಮೊದಲೇ ಪತ್ತೆ ಮಾಡಬಲ್ಲ ಮಾದರಿ ರಕ್ತ ಪರೀಕ್ಷಾ ವಿಧಾನವನ್ನು ಯಾವ ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ? ಇದು ಸರಿಯಾದ ಉತ್ತರ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರು. ಪ್ರಶ್ನೆ 34 ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ನೀಡುವ 2025ನೇ ಸಾಲಿನ ಅವಾರ್ಡ್ ಆಫ್ ಎಕ್ಸಲೇಷನ್ ಪ್ರಶಸ್ತಿಗೆ ಯಾವ ರಾಜ್ಯದ ರಸ್ತೆ ಸಾರಿಗೆ ಪಾತ್ರವಾಗಿದೆ? ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 35 ಓಹಿಯೋದಲ್ಲಿ ನಡೆದ ಡೆಟನ್ ಸಾಹಿತ್ಯ ಶಾಂತಿ ಪ್ರಶಸ್ತಿ ಯಾರಿಗೆ ಜೀವಮಾನ ಸಾಧನೆಗಾಗಿ ನೀಡಲಾಯಿತು? ಇದು ಸರಿಯಾದ ಉತ್ತರ ಸಲ್ಮಾನ್ ರಸ್ತಿ. ಇವರು ಬರೆದ ಕವನಗಳು ಮಿಡ್ನೈಟ್ ಚಿಲ್ಡ್ರನ್, ದಿ 11th ಅವರ್. ಪ್ರಶ್ನೆ 36 ದೇಶದ 92ನೇ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಕರ್ನಾಟಕದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಎಂಬ ಗೌರವಕ್ಕೆ ಪಾತ್ರರಾದವರು ಯಾರು? ಇದು ಸರಿಯಾದ ಉತ್ತರ ಈಶಾ ಶರ್ಮಾ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 37 2025ರ ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರು ಯಾರು? ಇದು ಸರಿಯಾದ ಉತ್ತರ. ಇದು ಒಟ್ಟು 6 ಜನರಿಗೆ ನೀಡಲಾಗಿದೆ. ಅವರು ಕಾರ್ತಿಕ್ ಮಂತಿರಾಮ್, ಸುಶಾಂತ್ ಸಚ್ದೇವ್, ಆಂಡ್ರೆ ಓಲೆಟ್, ಅಂಜನಾ ಬದ್ರಿನಾರಾಯಣ, ಸವ್ಯಸಾಚಿ ಮುಖರ್ಜಿ, ನಿಖಿಲ್ ಅಗರ್ವಾಲ್, ಪೌಲಾ ಶ್ಯಾಮವಲ್ಸನ್. ಪ್ರಶ್ನೆ 38 ಯಾರಿಗೆ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ 2025ರ ಸಾಲಿನ ವರ್ಷದ ಅಂಪೈರ್ ಗೌರವಕ್ಕೆ ಪಾತ್ರರಾದರು? ರಘು ಪ್ರಸಾದ್. ಪ್ರಶ್ನೆ 39 2025ನೇ ಸಾಲಿನ ಭುವನ ಸುಂದರಿ ಕಿರೀಟ ಧರಿಸಿದವರು ಯಾರು? ಇದು ಸರಿಯಾದ ಉತ್ತರ ಫಾತಿಮಾ ಬಾಷ್ ಫೆರ್ನಾಂಡಿಸ್, ಮೆಕ್ಸಿಕೋದವರು. ಪ್ರಶ್ನೆ 40 2025ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪಂದ್ಯಗಳು ನಡೆದ ಸ್ಥಳ? ಇದು ಸರಿಯಾದ ಉತ್ತರ ನವದೆಹಲಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 41 ಚೊಚ್ಚಲ ಅಂಧ ಮಹಿಳಾ ಟಿ20 ವಿಶ್ವಕಪ್ 2025ರ ಚಾಂಪಿಯನ್ಶಿಪ್ ತಂಡ ಯಾವುದು? ಭಾರತ. ರನ್ನರ್ ಅಪ್ ತಂಡ ನೇಪಾಳ. ಪ್ರಶ್ನೆ 42 2025ರಂದು ನಡೆದ ನವೆಂಬರ್ 24ರಂದು ಢಾಕಾದಲ್ಲಿ ನಡೆದ ಮಹಿಳೆಯರ ಕಬಡ್ಡಿ ವಿಶ್ವಕಪ್ನಲ್ಲಿ ಚೀನಾ ತಂಡವನ್ನು ಸೋಲಿಸಿ ಯಾವ ತಂಡ ಗೆದ್ದಿತು? ಇದು ಸರಿಯಾದ ಉತ್ತರ ಭಾರತ. ಪ್ರಶ್ನೆ 43 2030ರ ಕಾಮನ್ವೆಲ್ತ್ ಗೇಮ್ಸ್ಗೆ ಯಾವ ದೇಶ ಆತಿಥ್ಯ ವಹಿಸಲಿದೆ? ಇದು ಸರಿಯಾದ ಉತ್ತರ ಭಾರತ. ಪ್ರಶ್ನೆ 44 ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಜರುಗಿದ ಆಸ್ಟ್ರೇಲಿಯನ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿ ಪುರುಷ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಯಾರು ಜಪಾನ್ನ ಯುಶಿ ತನಕ ಅವರನ್ನು ಸೋಲಿಸಿ ಪ್ರಶಸ್ತಿ ಪಡೆದಿದ್ದಾರೆ? ಇದು ಸರಿಯಾದ ಉತ್ತರ ಶೆಟ್ಟರ್ ಲಕ್ಷ್ಯ ಸೆನ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 45 ವಿಶ್ವ ಬಾಕ್ಸಿಂಗ್ ಕಪ್ 2025 ಪುರುಷ ಮತ್ತು ಮಹಿಳೆಯರ ವಿಭಾಗದಲ್ಲಿ ಭಾರತ ಒಟ್ಟಾರೆಯಾಗಿ ಎಷ್ಟು ಪದಕಗಳನ್ನು ಪಡೆಯಿತು? ಇದು ಸರಿಯಾದ ಉತ್ತರ 40 13 ಚಿನ್ನ, 12 ಬೆಳ್ಳಿ ಮತ್ತು 15 ಕಂಚು. ಪ್ರಶ್ನೆ 46 ವೃಕ್ಷಮಾತೆ ಶತಾಯುಷಿ ಸಾಲುಮರದ ತಿಮ್ಮಕ್ಕ ಎಷ್ಟರಲ್ಲಿ ನಿಧನರಾದರು? ಇದು ಸರಿಯಾದ ಉತ್ತರ 2025 ನವೆಂಬರ್ 14. ಪ್ರಶ್ನೆ 47 ರಾಜ್ಯಗೀತೆಯಾದ ಜಯ ಜಯ ಹೇ ತೆಲಂಗಾಣ ರಚನಾಕಾರ ನಿಧನರಾದ ಖ್ಯಾತ ಕವಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಂತ್ಯಶ್ರೀ. ಪ್ರಶ್ನೆ 48 ವಿಶ್ವ ರೇಡಿಯೋಗ್ರಫಿ ದಿನ ಯಾವಾಗ ಆಚರಿಸುತ್ತಾರೆ? ನವೆಂಬರ್ 8. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 49 ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ ಯಾವಾಗ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ನವೆಂಬರ್ 7. ಪ್ರಶ್ನೆ 50 ಭಾರತದಲ್ಲಿ ಮೊದಲ ಬಾರಿಗೆ ರೈಲು ಎಲ್ಲಿಂದ ಎಲ್ಲಿಗೆ ಓಡಿತು? ಇದು ಸರಿಯಾದ ಉತ್ತರ ಮುಂಬೈನಿಂದ ಥಾಣೆ 1853ರಲ್ಲಿ. ಪ್ರಶ್ನೆ 51 ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ನೀಡಿದನು? ಇದು ಸರಿಯಾದ ಉತ್ತರ ಸಾರನಾಥ್. ಪ್ರಶ್ನೆ 52 ಬ್ರಿಟಿಷರು ಭಾರತದ ಅಶಾಂತಿಯ ಪಿತಾಮಹ ಎಂದು ಯಾರನ್ನು ಕರೆದರು? ಇದು ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 53 ಕೆಂಪು ಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಮಂಗಳ ಗ್ರಹ. ಪ್ರಶ್ನೆ 54 ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಇದು ಸರಿಯಾದ ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 55 ನೀತಿ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? 2015. ಪ್ರಶ್ನೆ 56 ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಇದು ಸರಿಯಾದ ಉತ್ತರ MS ಸ್ವಾಮಿನಾಥನ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 57 ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು? ಇದು ಸರಿಯಾದ ಉತ್ತರ ವಿಟಮಿನ್ ಕೆ. ಪ್ರಶ್ನೆ 58 ಅರಾವಳಿ ಪರ್ವತ ಶ್ರೇಣಿಯ ಅತ್ಯುನ್ನತ ಶಿಖರ ಯಾವುದು? ಇದು ಸರಿಯಾದ ಉತ್ತರ ಗುರು ಶಿಖರ. ಪ್ರಶ್ನೆ 59 ದಿ ಲೈಫ್ ಡಿವೈನ್ ಪುಸ್ತಕವನ್ನು ಬರೆದವರು ಯಾರು? ಇದು ಸರಿಯಾದ ಉತ್ತರ ಅರವಿಂದ್ ಘೋಷ್. ಪ್ರಶ್ನೆ 60 ಭಾರತದ ಸಂವಿಧಾನದ ತುರ್ತು ಪರಿಸ್ಥಿತಿಯ ನಿಬಂಧನೆಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ಇದು ಸರಿಯಾದ ಜರ್ಮನ್ ಅಥವಾ ವೈಮಾರ್ ಸಂವಿಧಾನ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 61 ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಇದು ಸರಿಯಾದ ಉತ್ತರ ಜಿನಿವಾ ಸ್ವಿಟ್ಜರ್ಲೆಂಡ್. ಪ್ರಶ್ನೆ 62 ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತ ರತ್ನ. ಪ್ರಶ್ನೆ 63 ಟೈಮ್ ಔಟ್ ಪದವು ಯಾವ ಆಟಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 64 ಮೀರಾಬಾಯಿ ಚಾನು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ?
ಇದು ಸರಿಯಾದ ಉತ್ತರ ವೇಟ್ ಲಿಫ್ಟಿಂಗ್ ಅಥವಾ ಭಾರ ಎತ್ತುವಿಕೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 65 ಡ್ಯೂಸ್ ಪದವು ಯಾವ ಆಟಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಟೆನ್ನಿಸ್. ಪ್ರಶ್ನೆ 66 ನೀರಜ್ ಚೋಪ್ರಾ ಯಾವ ಕ್ರೀಡೆಯಲ್ಲಿ ಭಾರತಕ್ಕೆ ಚಿನ್ನದ ಪದಕ ಗೆದ್ದಿದ್ದಾರೆ? ಇದು ಸರಿಯಾದ ಉತ್ತರ ಜಾವೆಲಿನ್ ಥ್ರೋ. ಪ್ರಶ್ನೆ 67 ಸೋಲ್ಫಿನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಮಹಿಳಾ ಗಾಲ್ಫ್. ಪ್ರಶ್ನೆ 68 ಕೋರ್ಬಿಲಿಯನ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ವಿಶ್ವ ಟೇಬಲ್ ಟೆನ್ನಿಸ್. ಪ್ರಶ್ನೆ 69 ಮೇಡೆಕಾ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ಪ್ರಶ್ನೆ 70 ಬ್ಲೈಂಡ್ ವರ್ಲ್ಡ್ ಕಪ್ 2023 ಗೆದ್ದ ತಂಡ ಯಾವುದು? ಭಾರತ್. ಪ್ರಶ್ನೆ 71 ಪ್ರಶ್ನೆ ರೋಜರ್ ಬಿನ್ನಿ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 72 ಹಾಕಿ ಮೈದಾನದ ಉದ್ದ ಎಷ್ಟು? ಇದು ಸರಿಯಾದ ಉತ್ತರ 100 ಯಾರ್ಡ್ ಅಂದರೆ 91.4 ಮೀಟರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 73 ಸುಧೀರ್ಮನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ನೆಕ್ಸ್ಟ್ ಕ್ವಶನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 500 ಸಿಕ್ಸರ್ ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಯಾರು? ಇದು ಸರಿಯಾದ ಉತ್ತರ ಕ್ರಿಸ್ ಗೇಲ್. ಪ್ರಶ್ನೆ 75 ವಿಜಯ್ ಹಜಾರೆ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 76 ಥಾಮಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಬ್ಯಾಡ್ಮಿಂಟನ್ ಪುರುಷ. ಪ್ರಶ್ನೆ 77 ಡ್ಯೂರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ಪ್ರಶ್ನೆ 78 ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 79 ಬಟರ್ಫ್ಲೈ ಸ್ಟ್ರೋಕ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಈಜು ಸ್ವಿಮ್ಮಿಂಗ್. ಪ್ರಶ್ನೆ 80 ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ? ಇದು ಸರಿಯಾದ ಉತ್ತರ ಕ್ರೀಡಾ ತರಬೇತುದಾರರಿಗೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 81 ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು? ಅಭಿನವ್ ಬಿಂದ್ರಾ. ಪ್ರಶ್ನೆ 82 ಯೆಲ್ಲೋ ಕಾರ್ಡ್ ಯಾವ ಆಟದಲ್ಲಿ ಬಳಸಲಾಗುತ್ತದೆ? ಫುಟ್ಬಾಲ್ ಮತ್ತು ಹಾಕಿ. ಪ್ರಶ್ನೆ 83 ಸುನೀಲ್ ಛತ್ರಿ ಯಾವ ಆಟದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ಪ್ರಶ್ನೆ 84 ಆಗಾ ಖಾನ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಹಾಕಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 85 ದಾದಾ ಎಂದು ಕರೆಯಲ್ಪಡುವ ಕ್ರಿಕೆಟಿಗ ಯಾರು? ಇದು ಸರಿಯಾದ ಉತ್ತರ ಸೌರವ್ ಗಂಗೂಲಿ. ಪ್ರಶ್ನೆ 86 ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ಪದಕ ವಿಜೇತರು? ಇದು ಸರಿಯಾದ ಉತ್ತರ ಕರ್ಣಂ ಮಲ್ಲೇಶ್ವರಿ. ಪ್ರಶ್ನೆ 87 ಟೈ ಬ್ರೇಕರ್ ಪದವು ಯಾವ ಆಟಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಫುಟ್ಬಾಲ್ ಮತ್ತು ಹಾಕಿ. ಪ್ರಶ್ನೆ 88 ಘೂಮರ್ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯ? ಇದು ಸರಿಯಾದ ರಾಜಸ್ಥಾನ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 89 ಬಿಹು ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 90 ಗರ್ಭ ಯಾವ ರಾಜ್ಯದ ನೃತ್ಯ ರೂಪವಾಗಿದೆ? ಇದು ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 91 ರೌಫ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಜನಪ್ರಿಯ ನೃತ್ಯ? ಇದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್. ಪ್ರಶ್ನೆ 92 ಲಾವಣಿ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯ? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 93 ಚೆರಾವು ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಮಿಜೋರಾಂ ಬಿದಿರು ನೃತ್ಯ. ಪ್ರಶ್ನೆ 94 ಭಂಗ್ರಾ ಮತ್ತು ಗಿಡ್ಡ ಯಾವ ರಾಜ್ಯದ ನೃತ್ಯಗಳು? ಇದು ಸರಿಯಾದ ಉತ್ತರ ಪಂಜಾಬ್. ಪ್ರಶ್ನೆ 95 ಯಕ್ಷಗಾನ ಯಾವ ರಾಜ್ಯದ ನೃತ್ಯ ರೂಪ? ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 96 ರಾಸ್ಲೀಲಾ ಮತ್ತು ಚರ್ಕುಲ್ ಎಲ್ಲಿನ ಪ್ರಸಿದ್ಧ ನೃತ್ಯಗಳು? ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 97 ಕಲ್ಬೇಲಿಯಾ ಯಾವ ರಾಜ್ಯದ ನೃತ್ಯ? ರಾಜಸ್ಥಾನ್. ಪ್ರಶ್ನೆ 98 ಥೆಯ್ಯಂ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಕೇರಳ. ಪ್ರಶ್ನೆ 99 ಡಾಂಡಿಯಾ ರಾಸ್ ಯಾವ ರಾಜ್ಯದಲ್ಲಿ ಜನಪ್ರಿಯ? ಇದು ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 100 ಕರ್ಬಾ ಅಥವಾ ಕಾರ್ಗಮ್ ಎಲ್ಲಿನ ನೃತ್ಯ? ಇದು ಸರಿಯಾದ ಉತ್ತರ ತಮಿಳುನಾಡು. ಸ್ನೇಹಿತರೆ ಇಷ್ಟು ಇವತ್ತಿನ ಕ್ಲಾಸು SSCGDಗೆ ಸಂಬಂಧಿಸಿದ ಟಾಪ್ 100 ಪ್ರಶ್ನೋತ್ತರಗಳು. ಇದೇ ರೀತಿ ಡೈಲಿ ಕ್ಲಾಸಸ್ ನಡೆಯುತ್ತೆ. 100 ಪ್ರಶ್ನೋತ್ತರಗಳೊಂದಿಗೆ ನಾನು ಡೈಲಿ ಕ್ಲಾಸಸ್ನಲ್ಲಿ ನಿಮಗೆ ಸಿಗ್ತೀನಿ. ಸೊ ತಪ್ಪದೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮಗೆ PDF ಬೇಕಾದಲ್ಲಿ ಮೊದಲಿಗೆ ನಂಬರ್ ಕೊಟ್ಟಿದ್ದೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೇ ರೀತಿ ಕ್ಲಾಸಸ್ಗಳಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.